ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ ಹೇಗಿರಬೇಕು, ಇಟ್ಸ್ ಲೈಕ್ ಅಮ್ಮ ಮಗಳು ಇದ್ದಾಗೆ. ಹೌದು, ದಟ್ ಯು ಕ್ಯಾನ್ ಸಿ ಇನ್ ದಿಸ್. ನನ್ನ ರೈಟ್ ಬ್ರೈನ್ ಆ್ಯಕ್ಟಿವೇಶನ್ ಆಗುತ್ತೆ. ರೈಟ್ ಬ್ರೈನ್ ಆ್ಯಕ್ಟಿವೇಶನ್ ಆದಾಗ ಸ್ಪಿರಿಚುಯಾಲಿಟಿ ಕೂಡ ಗ್ರೋ ಆಗುತ್ತೆ ಒಳಗಡೆ. ಮನೇಲಿ ಕಸ ಗುಡಿಸೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ತಮ್ಮಂಗೆ ಸ್ನಾನ ಮಾಡಿಸಿ, ಓದಿಸಿ, ತಿನ್ನಿಸಿ ಎಲ್ಲ ಮಾಡಿಕೊಂಡು, ಮನೆ ಕ್ಲೀನಾಗಿ ಇಟ್ಕೊಂಡು, ಬ್ರೇಕ್ಫಾಸ್ಟ್ ಮಾಡಿ, ಲಂಚ್ ಮಾಡಿ ಎಲ್ಲ ಐ ಆಮ್ ಏಬಲ್ ಟು ಮ್ಯಾನೇಜ್. ಬೆಳಗ್ಗೆ 10 ಗಂಟೆಗೆ ಎದ್ದೋಳ್ಬಿಟ್ಟು ರಾತ್ರಿ 12 ಗಂಟೆಗೆ ಮಲ್ಕೊಂಡು ದಿನ ಪೂರ್ತಿ ಜಸ್ಟ್ 2 ಸಬ್ಜೆಕ್ಟ್ಸ್ 1 ಚಾಪ್ಟರ್ ಓದ್ಕೊಂಡಿದ್ರೆ ಇಟ್ಸ್ ನೋ ಯೂಸ್. ನಾರ್ಮಲ್ ಸ್ಕೂಲ್ಗೆ ಹೋಗ್ಬೋದಾಗಿತ್ತು. ಸೊ ನನ್ನಂಥ ಕ್ಯೂರಿಯಸ್ ಮೈಂಡ್ಸ್ಗೆ, ಇನ್ನೋವೇಟಿವ್ ಮಕ್ಕಳಿಗೆ ನನ್ನ ಇಂಟರ್ವ್ಯೂ ತಗೊಂಡು ವಿಶ್ವಪ್ರಿಯ ಚಾನೆಲ್ ಅವ್ರಿಗೆ ತುಂಬ ಹೋಮ್ ಸ್ಕೂಲಲ್ಲೇ ನಿಮ್ಗೆ ಎಲ್ಲಾನು ಕಲಿಸ್ಕೊಡ್ತಾರ ನಿಮಗೆ? ಅಂದರೆ ನೀವು ಸ್ಟಡೀಸ್ ಹೇಗೆ ಮಾಡ್ತೀರಾ ನೀವು? ಅಂದರೆ ಇವಾಗ ಬೋರ್ಡ್ ನಾರ್ಮಲ್ ಸ್ಕೂಲ್ಗೆ ಹೋಗೋರು ಪ್ರತಿದಿನ ಸ್ಕೂಲ್ಗೆ ಹೋಗ್ತಾರೆ, ಮೇಡಮ್ ಏನೋ ಹೋಮ್ವರ್ಕ್ ಕೊಡ್ತಾರೆ, ಅದನ್ನು ಮಾಡ್ಕೊತ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೊಂದು ಟೆಸ್ಟ್ ಇರುತ್ತೆ, ಸೆಮಿಸ್ಟರ್ ಅಂತಿರುತ್ತೆ, ಎಕ್ಸಾಮ್ ತೊಗೊತಾರೆ. ಸೊ ಇಲ್ಲಿ ಹೇಗೆ? ಇಲ್ಲಿ ಏನಂದರೆ ನಮಗೆ ನಾ ಸ್ಟೂಡೆಂಟ್ಗೆ ಸ್ಕೂಲ್ ಪ್ರೆಷರ್ ಇದೆ, ಪೇರೆಂಟ್ಸ್ ಪ್ರೆಷರ್ ಇದೆ, ನಾನು A+ ತೆಗಿಬೇಕು ಅಂತಿಲ್ಲ. ನಮಗೆ ಬಂದ್ಬಿಡುತ್ತೆ ಅದು, ನನಗೆ ಚೆನ್ನಾಗಿ ಓದಬೇಕು, ಇದೆಲ್ಲ ಮಾಡೋದ್ರಿಂದ ಓದೋದು ಇರಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಮದು ಡಿಸಿಷನ್ ಮೇಕಿಂಗು, ಕೊಗ್ನೇಟಿವ್ ಸ್ಕಿಲ್ಸು, ಈ ಥರ ಎಷ್ಟೊಂದು ಸ್ಕಿಲ್ಸ್, ಫೋಕಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಅದರಿಂದ ಸ್ಟಡೀಸ್ಗಿನ್ನ ಹೆಲ್ಪ್ ಆಗುತ್ತೆ. ಸೊ ನಾನು ಸ್ಟಡೀಸು ಸೆಲ್ಫ್ ಲರ್ನ್ ಮಾಡ್ತೀನಿ. ಡೌಟ್ಸ್ ಏನಾದರೂ ಇದ್ದರೆ ಅಮ್ಮನ ಕೇಳ್ತೀನಿ. ಟೆಸ್ಟ್ಸ್ ಅಂಥದ್ದೆಲ್ಲ ನಾನು ಆನ್ಲೈನ್ ವೆಬ್ಸೈಟ್ಸ್, ಫ್ರೀ ವೆಬ್ಸೈಟ್ಸಲ್ಲೇ ನಾನು ತೊಗೋತೀನಿ. ಟೆಸ್ಟ್ಸು, ಟಾಪಿಕ್ ವೈಸ್ ಕ್ವೆಶನ್ ಪೇಪರ್ಸು, ಪಾಸ್ಟ್ ಪೇಪರ್ಸು, ಇಂಥದ್ದೆಲ್ಲ ನಾನು ಆನ್ಲೈನ್ ಏನು ಫ್ರೀ ರಿಸೋರ್ಸ್ ಇದೆ ಅದು ಫುಲ್ ರಿಸೋರ್ಸ್ನ ಯೂಸ್ ಮಾಡ್ಕೊತೀನಿ. ಸೊ ಇವಾಗ ನೀವು ಹೋಮ್ ಸ್ಕೂಲಿಂಗ್ ಆಪ್ಟ್ ಮಾಡೋದೇ ಅಂತ ಇದ್ದರೆ ನಿಮ್ಮದು ಸರೌಂಡಾಗಿ ಇರೋ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಎನ್ವೈರ್ಮೆಂಟು, ನಿಮ್ಮದು ಏನು ಒಂದು ಜಾಗದಲ್ಲಿದ್ದೀರಾ ಅದು ನಿಮ್ಮದು ಪೇರೆಂಟ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ಬೇಕು. ಇಲ್ಲ ಅಂದರೆ ಇಟ್ ವಿಲ್ ಲೀಡ್ ಟು ರಾಂಗ್ ವೇಸ್, ಲೈಕ್ ಮೋರ್ ಫೋನ್ ಅಡಿಕ್ಷನ್ನು, TV ಅಡಿಕ್ಷನ್ನು, ಮಾತು ಕೇಳ್ದಿರ ಆಗೋದು, ಈ ಥರ ಇದಕ್ಕೆ ತುಂಬ ಜಾಸ್ತಿ ವೇಸ್ ಆಗುತ್ತೆ. ಬಿಕಾಸ್ ಆಲ್ ಟೈಮ್ ಫ್ರೀ ಇರ್ತೀರ, ನಿಮಗೆ ಏನು ಬೇಕು ನೀವೇ ಆಪ್ಟ್ ಮಾಡ್ಕೋಬೇಕು. ಸೊ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರ್ತೀನಿ, ನನಗೆ ಸಪೋರ್ಟಿವ್ ಎನ್ವೈರ್ಮೆಂಟ್ ಇದೆ ಅಂದರೆ ಮಾತ್ರ ಹೋಮ್ ಸ್ಕೂಲಿಂಗ್ ಆಪ್ಟ್ ಮಾಡೋದು ತುಂಬ ಮುಖ್ಯ ಆಗಿದೆ. ಓಕೆ, ಸೊ ನೀವು ಹೇಳಿರೋ ಥರ ನೀವು ನಿಮ್ಮ ಒಂದು ದಿನಚರಿನ ನೀವೇ ಹಾಕೊಂತೀರಾ? ಹೌದು. ಸೊ ನಾನು ಇವತ್ತಿನ ದಿನ ಇದು ಮಾಡಬೇಕು, ಇದು ಮಾಡಿ ಮುಗಿಸಿದ್ರೆ ನೆಕ್ಸ್ಟ್ ದಿನದ್ದು ನೀವು ಹಿಂದಿನ ದಿನಾನೇ ಅದನ್ನ ಮುಗಿಸ್ಕೊಬೇಕು. ಟೈಮ್ ಟೇಬಲ್ ಹಾಕೊಂಡು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಇಷ್ಟೆಲ್ಲ ಒಂದು ಸಾಧನೆಯನ್ನ ಮಾಡಕ್ ಆಗಿದೆ. ಹೌದು. ಇಲ್ಲಾಂದ್ರೆ ಬೆಳಗ್ಗೆ 10 ಗಂಟೆಗೆ ಎದ್ದೋಳ್ಬಿಟ್ಟು ರಾತ್ರಿ 12 ಗಂಟೆಗೆ ಮಲ್ಕೊಂಡು ದಿನ ಪೂರ್ತಿ ಜಸ್ಟ್ 2 ಸಬ್ಜೆಕ್ಟ್ಸ್ 1 ಚಾಪ್ಟರ್ ಓದ್ಕೊಂಡಿದ್ರೆ ಇಟ್ಸ್ ನೋ ಯೂಸ್. ನಾರ್ಮಲ್ ಸ್ಕೂಲ್ಗೆ ಹೋಗ್ಬೋದಾಗಿತ್ತು. ಯು ಆರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್, ಯು ವಾಂಟ್ ಟು ಡೂ ಸಮಥಿಂಗ್ ನ್ಯೂ ಅಂದರೆ ಮಾತ್ರ ಹೋಮ್ ಸ್ಕೂಲಿಂಗ್ ಆಪ್ಟ್ ಮಾಡ್ಕೊಳ್ಳೋಕ್ಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇಫ್ ಯು ಆರ್ ಆಪ್ಟಿಂಗ್ ಅ ಹೋಮ್ ಸ್ಕೂಲಿಂಗ್ ವೇ. ವಿದ್ಯಾರ್ಥಿಗಳಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅನ್ಕೊಂತೀನಿ ನೀವು ಹೇಳಿರೋ ಮಾತುಗಳು. ಸೊ ಇದನ್ನ ಅವರು ಒಂದು ಅಡ್ವೈಸ್ ಇಲ್ಲ ಸಜೆಷನ್ ಏನಾನ ಅನ್ಕೋಬಹುದು. ಸೊ ಅದನ್ನ ಆಪ್ಟ್ ಮಾಡ್ಕೊಂಡು ಅವರು ಮಾಡ್ತಾ ಹೋದ್ರೆ ಮಾಡ್ಬೋದು, ಸಕ್ಸಸ್ ಅನ್ನ ನೋಡ್ಬೋದು. ಹೌದು, ನಿಜ. ಇವಾಗ ನೋಡಿ, ನಂದು ಅಮ್ಮ ಮನೇಲಿಲ್ಲ, ಅಮ್ಮ ಸ್ವಲ್ಪ ಆಚೆ ಹೋಗಬೇಕು ಆಗಿತ್ತಂದರೆ ಮನೇಲಿ ಕಸ ಗುಡಿಸೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ತಮ್ಮಂಗೆ ಸ್ನಾನ ಮಾಡಿಸಿ, ಓದಿಸಿ, ತಿನ್ನಿಸಿ ಎಲ್ಲ ಮಾಡಿಕೊಂಡು, ಮನೆ ಕ್ಲೀನಾಗಿ ಇಟ್ಕೊಂಡು, ಬ್ರೇಕ್ಫಾಸ್ಟ್ ಮಾಡಿ, ಲಂಚ್ ಮಾಡಿ ಎಲ್ಲ ಐ ಆಮ್ ಏಬಲ್ ಟು ಮ್ಯಾನೇಜ್. ಇವಾಗ ಅಡುಗೆನೂ ಮಾಡ್ತೀರಾ ನೀವು? ಎಸ್ ನನಗೆ ಕುಕ್ಕಿಂಗ್ ಅನ್ನೋದು ಒಂದು ಹಾಬಿ ಥರ. ಅವನ್ ಇದೆ ನಮ್ಮ ಮನೇಲಿ. ಐ ಕುಕ್ ಕಪ್ ಕೇಕ್ಸ್, ಮಗ್ ಕೇಕ್ಸು, ಬರ್ಡೇಗೆಲ್ಲ ಕೇಕ್ಸ್ ಎಲ್ಲ ಮಾಡ್ತೀನಿ ಮನೆಯಲ್ಲಿ. ಈ ಥರ ಸಾಂಬಾರು ಮಾಡೋದ್ರಿಂದ ಹಿಡಿದು ಚಿತ್ರಾನ್ನ, ಪುಳಿಯೋಗರೆ, ಇದು ನಮ್ಮ ಟ್ರೆಡಿಷ್ನಲ್ ಡಿಶಸ್ಸು ಮಾಡ್ತೀನಿ. ವೆಸ್ಟರ್ನ್ ಡಿಶಸ್ಸು ಇದು ಪಾಸ್ತಾ ಈ ಥರ ಇದೆಲ್ಲ ಮಾಡ್ಬೋದು. ಸೊ ನಮ್ಮ ತನನ ಬಿಟ್ಕೊಡ್ದಿರಾ, ಸೊ ಅಪ್ಗ್ರೇಡ್ ಆಗ್ತಾ, ಸೊ ನಾವು ಹೇಗೆ ನಾವು
ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀವಿ. ಹೌದು ನೋಡಿ, ಇವಾಗ ನಾವು ಸುಮ್ಮನೆ ಬ್ರಾಂಚ್ ಬೆಳ್ಕೊಂಡು ಹೋದ್ರೆ ಆಗಲ್ಲ. ರೂಟ್ ಕೂಡ ಸ್ಟ್ರಾಂಗ್ ಇದ್ರೆ ತಾನೇ ಬ್ರಾಂಚ್ ಸ್ಟ್ರಾಂಗ್ ಇರೋಕ್ಕಾಗುತ್ತೆ. ರೂಟ್ ಬಿಟ್ಟು ನಾವು ಸುಮ್ಮನೆ ಮುಂದುವರಿತಾ ಮುಂದೆ ಡೆವಲಪ್ ಆಗ್ತಾ ಇರೋದು ನಾವು ಕಲ್ತ್ಕೊಳ್ತಾ ಹೋಗಿ ನಮ್ಮ ಟ್ರೆಡಿಷ್ನಲ್ ಶ್ಲೋಕಗಳು, ಮಂತ್ರಗಳು, ಡ್ರೆಸ್ಸಿಂಗ್ ಸ್ಟೈಲು, ಕುಕ್ಕಿಂಗು ಇದೆಲ್ಲ ಮರ್ತ್ಕೊತಾ ಬಂದರೆ ವಾಟ್ ಈಸ್ ದ ಈವನ್ ಫ್ಯಾಕ್ಟ್ ಯೂಸ್ ಆಫ್ ಲರ್ನಿಂಗ್ ಆಲ್ ದ ಫ್ಯೂಚರ್ ಥಿಂಗ್ಸ್. ಸೊ ಇವಾಗ ನಂದು 10th ಕೂಡ ಅರ್ಲಿ ತಗೊತಾ ಇದ್ದೀನಿ. ಇವಾಗ ನಾನು ಅಕಾಡೆಮಿಕ್ ಇಯರ್ ಪ್ರಕಾರ ನಾನು 13 ಇಯರ್ಸು, ಸೊ ಐ ಶುಡ್ ಬಿ ಇನ್ 8th. ಬಟ್ ದೆನ್ 8th ಚೆಕ್ ಪಾಯಿಂಟ್ನ ನಾನು ಲಾಸ್ಟ್ ಇಯರೇ ಮುಗಿಸ್ಬಿಟ್ಟಿದ್ದೀನಿ. ಸೊ ಇವಾಗ ಮೇಯಲ್ಲಿ ನಾನು ನಂದು 10th ಮುಗಿಸ್ತಾ ಇದ್ದೀನಿ. ಸೊ ನನ್ನ ಮ್ಯಾಥ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಈ 4-5 ಇಂಗ್ಲೀಷ್ ಕೂಡ 5 ಸಬ್ಜೆಕ್ಟ್ ತೊಗೊಂಡು ಮುಗಿಸ್ತಾ ಇದ್ದೀನಿ. ಇವಾಗ ನಾನು ಈ 5 ಸಬ್ಜೆಕ್ಟ್ ತೊಗೊತಾ ಇದ್ದೀನಿ ಅಂತ ನೀವು ಅದು ತೊಗೊಳ್ಳೋದಲ್ಲ. ನಿಮಗೆ ಯಾವ್ದು ಇಷ್ಟ, ಡ್ರಾಮಾನೋ ಅಥವಾ ಬೇರೆ ಯಾವುದಾದ್ರೂ ಲೈಕ್ ಬೇರೆ ಇಂಗ್ಲೀಷ್ ಸಬ್ಜೆಕ್ಟು, ಲಿಟ್ರೇಚರು, ಆ ಥರ ಇನ್ನು ಡೀಪ್ ಹೋಗೋದ್ರಿದ್ರೆ ನಿಮ್ಮ ಇಷ್ಟ. ಕಂಪ್ಯೂಟರ್ ನಾವೇ ಚೂಸ್ ಮಾಡ್ಕೊಬೋದು. IGCSE ಬೋರ್ಡ್ ಅಂತ ಯಾವುದು ಹೇಳಿ, ಇಂಟರ್ನ್ಯಾಷನಲ್ UK ಬೋರ್ಡ್ ಇದೆ ಇದು. ಇದರಲ್ಲಿ ನಾವು ಅರ್ಲಿ ಎಕ್ಸಾಮ್ ಕೊಡ್ಬೋದು. ಸೊ ಐ ಆಮ್ ಗಿವಿಂಗ್ ಮೈ ಎಕ್ಸಾಮ್ಸ್ ಅಟ್ 13 ಇಯರ್ಸ್. 2-3 ಇಯರ್ಸ್ ಅರ್ಲಿ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ನಮಗೆ ಯಾವ್ದು ಸಬ್ಜೆಕ್ಟ್ಸ್ ಬೇಕೋ ಅದನ್ನ ನಾವು ಚೂಸ್ ಮಾಡ್ಕೊಬೋದು. ಹಿಂದಿ, ಕನ್ನಡ, ಯಾವ್ದು ಸೋಷಲ್ಲು, ಆ ಥರ ಯಾವ್ದು ಬೇಕೋ ನಾವು ಚೂಸ್ ಮಾಡ್ಕೋಬೋದು. ಸೊ ನಾನು ಈ 5 ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ನನಗೆ ನಾನು ಮಾಡೋ ಥರ ಮೈ ವೇ ಆಫ್ ಡೂಯಿಂಗ್ ಇಟ್, ಐ ಫೀಲ್ ಇಟ್ ಈಸಿ. ನಂದು ವೇ ಅಲ್ಲಿ ಬೇರೆಯವ್ರಿಗೆ ಕಷ್ಟ ಆಗ್ಬೋದು, ಅವ್ರ ವೇ ಅವ್ರಿಗೆ ಈಸಿ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ದ ಪರ್ಸನ್ಸ್ is liking, what their daily energy levels, ಅದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇದೆಲ್ಲ ಜೊತೆಗೆ ನಂದು ಇನ್ನೊಂದು ಹಾಬಿ, ನನ್ನ ಮೋಸ್ಟ್ ಫೇವ್ರೆಟ್ ಹಾಬಿ ಅಂತ ಹೇಳಬೇಕು, ಅದೇ ವೆಸ್ಟರ್ನ್ ಸಿಂಗಿಂಗ್ ಅಂತ. ನಾನು ಕೇಳ್ತಾ ಹಾಡ್ತೀನಿ ಕೂಡ. ಸೊ ಒಂದು ಹಾಡು ಹಾಡ್ತೀರಾ? ಇವಾಗ ಟ್ರೆಂಡಿಂಗಲ್ಲಿರೋದು ಡೈ ವಿತ್ ಅ ಸ್ಮೈಲ್ ಅಂತ ಒಂದು. I just woke up from a dream where you and I had to say goodbye, and I don't know what it all means, but since I survived I realized wherever you go that's where I follow. So ಯಾರು ಹಾಡಿರೋದು ಇದು? ಬ್ರೂನೋ ಮಾರ್ಸ್ ಮತ್ತು ಲೇಡಿ ಗಾಗಾ ಇಂದ. ಆಮೇಲೆ ಲೆಫ್ಟ್ ಹ್ಯಾಂಡ್ ರೈಟಿಂಗ್ ಕೂಡ ಮಾಡ್ತೀನಿ ಫಾರ್ ಆಕ್ಟಿವೇಟಿಂಗ್ ಮೈ ರೈಟ್ ಬ್ರೈನ್. ಸೊ ಅದು ಹೇಗೆ ನೀವು ಅಂದರೆ ಅದನ್ನ ಹೇಗೆ ಕಲ್ತ್ರಿ? ಅದು ಲೆಫ್ಟ್ ಹ್ಯಾಂಡ್ ರೈಟಿಂಗ್ ನಾನು ಹೋಮ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಅದು ಒಂದು ನನ್ನ ಸ್ಕೆಡ್ಯೂಲಲ್ಲಿ ಡೈಲಿ ಒಂದು 1/2 hour 1 ಪೇಜ್ 2 ಪೇಜ್ ಬರೆಯೋ ಹಾಗೆ ನಾನು ಐ ವಿಲ್ ಪ್ಲ್ಯಾನ್ ದಟ್. ಇವಾಗ ನಾವು ರೈಟ್ ಹ್ಯಾಂಡಲ್ಲಿ ಬರೆಯೋದ್ರಿಂದ ಆಪೋಸಿಟ್ ಪಾರ್ಟ್ ಆಫ್ ದ ಬ್ರೈನ್ ವರ್ಕ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ. ಸೊ ಲೆಫ್ಟ್ ಸೈಡ್ ಬ್ರೈನ್ ಇಸ್ ಫಾರ್ ಟೆಕ್ನಿಕಲ್ ಥಿಂಗ್ಸ್. ಅಂದರೆ ಏನು, ಇವಾಗ ಮೆಮೊರಿ ಇರ್ಬೋದು, ಓದೋದಾಗಿರ್ಬೋದು, ಅಥವಾ ಇವಾಗ ಏನಂತಾರೆ ಫಿಕ್ಸಿಂಗು, ಆ ಥರ ಎಲ್ಲ ಒಂದು ದಿನಾಗಲೂ ಒಂದು ಸೈಕಲ್ ಥರ ಹೋಗುತ್ತಲ್ಲ, ಆ ಥರದೊಂದು ಲೆಫ್ಟ್ ಬ್ರೈನ್. ರೈಟ್ ಬ್ರೈನ್ ಬಂದಾಗ ಕ್ರಿಯೇಟಿವಿಟಿ ಬರುತ್ತೆ. ಕಲರ್ಸ್ ಕ್ರಿಯೇಟಿವಿಟಿ ಬರುತ್ತೆ, ಯಾವ ಥರ ಎಲ್ಲ ಮಾಡ್ಬೋದು ಅಂತ. ಸೊ ಲೆಫ್ಟ್ ಹ್ಯಾಂಡ್ ಬರೆಯೋದ್ರಿಂದ ಲೆಫ್ಟ್ ಹ್ಯಾಂಡು ರೈಟ್ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಮೋಸ್ಟ್ ಆಫ್ ಅಸ್ ರೈಟ್ ಹ್ಯಾಂಡಲ್ಲೇ ಬರೀತೀವಿ, ರೈಟೇ ಇರ್ತೀವಿ. ಸೊ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಲೆಫ್ಟ್ ಹ್ಯಾಂಡ್ಸ್ ಯಾರು ಇರ್ತಾರೋ ಅವ್ರ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ದಟ್ ಮೀನ್ಸ್ ದ ರೈಟ್ ಬ್ರೈನ್ ಇಸ್ ಆ್ಯಕ್ಟಿವ್. ಅದಕ್ಕೋಸ್ಕರ ಐ ಡೂ ಲೆಫ್ಟ್ ಹ್ಯಾಂಡ್ ರೈಟಿಂಗ್. ನನ್ನ ರೈಟ್ ಬ್ರೈನ್ ಆಕ್ಟಿವೇಶನ್ ಆಗುತ್ತೆ. ರೈಟ್ ಬ್ರೈನ್ ಆಕ್ಟಿವೇಶನ್ ಆದಾಗ ಸ್ಪಿರಿಚುಯಾಲಿಟಿ ಕೂಡ ಗ್ರೋ ಆಗುತ್ತೆ ಒಳಗಡೆ. ಹೌದು. ಸೊ ಕೊನೆಯದಾಗಿ ನೀವು ಏನು ಹೇಳೋಕ್ಕೆ ಬಯಸ್ತೀರಾ? ಅಂದರೆ ಈಗಿನ ಕಾಲದ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಸೊ ಪೇರೆಂಟ್ಸ್ಗೆ ಆಗಿರ್ಬೋದು, ಸೊ ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ಸ್ ಮಾಡಿದ್ದೀರಾ ನೀವು ಹೋಮ್ ಸ್ಕೂಲ್ ಕಲಿತಾನೆ. ಸೊ ಇದ್ರ ಮೂಲಕ ನೀವೇನು ಕಲ್ತಿದ್ದೀರಾ? ಸೊ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಬಯಸ್ತೀರಾ? ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಬಯಸ್ತೀರಾ? ನಿಮಗೆ ಕ್ಯೂರಿಯಾಸಿಟಿ ಇದೆ, ಪ್ಯಾಷನ್ ಇದೆ, ಆಮೇಲೆ ನಿಮಗೆ ಮಾಡಬೇಕು ಅನ್ನೋ ವಿಲ್ ಪವರು, ಛಲ ಇದೆ ಅಂದರೆ ಹೋಮ್ ಸ್ಕೂಲಿಂಗ್ ಈಸ್ ಅ ಫ್ಯಾಂಟಾಸ್ಟಿಕ್ ಚಾಯ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ದಿ ಈಸಿಯೆಸ್ಟ್ ವೇ, ಬಟ್ ಇಟ್ಸ್ ನಾಟ್ ದಿ ಹಾರ್ಡೆಸ್ಟ್ ವೇ.
ನಿಮ್ದು ಎಫರ್ಟ್ಸ್ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಅಷ್ಟೇ ಬ್ರೈಟಾಗಿ ಕಾಣಿಸುತ್ತೆ. ಯುವರ್ ಫ್ಯೂಚರ್ ವಿಲ್ ಬಿ ಬ್ರೈಟ್. ಎಷ್ಟು ನೀವು ಎಫರ್ಟ್ಸ್ ಹಾಕ್ತೀರಾ ಅಷ್ಟು ಬ್ರೈಟಾಗಿ ನಮಗೆ ಸಿಗುತ್ತೆ. ಸೊ ಪೇರೆಂಟ್ಸ್ ನೀವು ಹೋಮ್ ಸ್ಕೂಲಿಂಗ್ ಚೂಸ್ ಮಾಡ್ತಿದ್ದೀರಾ ಅಂದರೆ ಯು ಶುಡ್ ಬಿ ವೆರಿ ಸಪೋರ್ಟಿವ್ ಟು ಯುವರ್ ಚೈಲ್ಡ್. ಅವ್ರಿಗೇನು ಬೇಕು, ಇನ್ಸ್ಟೆಡ್ ಆಫ್ ಪುಷಿಂಗ್ ದೆಮ್ ಇದು ಡಾಕ್ಟರೇ ಆಗು, ಇಂಜಿನಿಯರಿಂಗೇ ಆಗು ಅಥವಾ ಲಾಯರೇ ಆಗು ಅನ್ನೋ ಬದಲು ಅವ್ರಿಗೆ ಏನು ಇಷ್ಟ, ಆರ್ಟಿಸ್ಟ್ ಆಗ್ಬೋದು, ಫುಟ್ಬಾಲರ್ ಆಗ್ಬೋದು, ರನ್ನರ್ ಆಗ್ಬೋದು, ಈ ಥರ ಅವ್ರಿಗೆ ಏನು ಇಷ್ಟ ಅದರಲ್ಲಿ ಅವ್ರಿಗೆ ಜಾಸ್ತಿ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ಸ್ಟೂಡೆಂಟ್ಸಿಗೆ ಬಂದಾಗ ಡೋಂಟ್ ಟೇಕ್ ದ ಚಾನ್ಸ್ ಫಾರ್ ಗ್ರಾಂಟೆಡ್. ಟೈಮ್ ವೇಸ್ಟ್ ಮಾಡ್ದಿರಾ ಎವ್ರಿ ಸಿಂಗಲ್ ಮಿನಿಟ್ ಯೂಸ್ ಮಾಡಿಕೊಂಡು ಹೊಸಾದು ಕಲ್ತ್ಕೊತ ಹೋಗಬೇಕು. ಬರೀ ಟೆಕ್ನಾಲಜಿನೇ ಮಾಡ್ತೀನಿ, ಬರೀ ಟ್ರೆಡಿಷ್ನಲ್ದೇ ಮಾಡ್ತೀನಿ, ಬರೀ ಸಿಂಗಿಂಗೇ ಮಾಡ್ತೀನಿ ಅಂತ ಅಲ್ಲ. ಎಲ್ಲ ಸೇರಿ ಒಂದು ಪ್ಯಾಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಥರ ನಾನು ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನಂಥ ಕ್ಯೂರಿಯಸ್ ಮೈಂಡ್ಸ್ಗೆ, ಇನ್ನೋವೇಟಿವ್ ಮಕ್ಕಳಿಗೆ ನನ್ನ ಇಂಟರ್ವ್ಯೂ ತೊಗೊಂಡು ವಿಶ್ವಪ್ರಿಯ ಚಾನಲ್ ಅವ್ರಿಗೆ ತುಂಬ ಈ ಥರ ಆಪರ್ಚುನಿಟಿ ನಾನು ಏನಿದ್ದೀನಿ ಅದು ಎಲ್ಲರಿಗೂ ತೋರಲಿ, ಎಲ್ಲರೂ ನೋಡಲಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಂಟಿ ಅಂಕಲ್ ನನ್ನ ಇಂಟರ್ವ್ಯೂ ತೊಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತೀನಿ. ಆಮೇಲೆ ವೀಕ್ಷಕರೇ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಮಕ್ಕಳಿಗೆ ಯಾವಾಗಲೂ ಇರಲಿ ಅಂತ ಬಯಸ್ತೀನಿ. ನಿಮ್ಮ ಆಶೀರ್ವಾದನೇ ನಮಗೆ ಏಳಿಗೆ ಆಗೋದು ಅಂತ ಹೇಳಿ ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಜೊತೆ ಒಬ್ಬರು ಪೇರೆಂಟ್ ಇದ್ದಾರೆ. ಈ ಹೋಮ್ ಸ್ಕೂಲಲ್ಲಿ ಅವರ ಮಗಳನ್ನ ಇಲ್ಲಿ ಬಿಡ್ತಾ ಇದ್ದಾರೆ. ಸರ್, ಈ ಹೋಮ್ ಸ್ಕೂಲ್ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್, ನನ್ನ ಮಗಳು ಐ ಥಿಂಕ್ ಅಪ್ ಟು 3rd standard ವಿ ನೆವರ್ ಪುಟ್ ಹರ್ ಇನ್ ಅ ಹೋಮ್ ಸ್ಕೂಲ್. ವಿ ಥಾಟ್ ಆಫ್ ಪುಟಿಂಗ್, ಮನೆಗೆ ಬಂದು ಬೇಕಾದ್ರೆ ನಾವು ಓದಿಸ್ತೀವಿ. ಓಕೆ. ಬಟ್ ನಮ್ಗೆ ಓದಿಸ್ಕೊಡ್ಲಿಕ್ಕೆ ಟೈಮು ಆಗ್ತಿದ್ದಿಲ್ಲ. ದೆನ್ ಲೇಟರ್ ವೆನ್ ವಿ ಫೌಂಡ್ ಔಟ್ ಎ ಟೀಚರ್, ಶ್ರುತಿ ಮ್ಯಾಮ್ ಬಂದಾದ್ರ ಮೇಲೆ ಐ ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್. 3 ತಿಂಗಳಿಂದ ಓಕೆ, ಆಲ್ ಆಫ್ ಎ ಸಡನ್ ದ ಇಂಪ್ರೂವ್ಮೆಂಟ್ ಯು ಕ್ಯಾನ್ ಸಿ. ಅಂದರೆ ಇಂಪ್ರೂವ್ಮೆಂಟ್ ಅಂದರೆ ಓದೋದ್ರಲ್ಲ ಬರೆಯೋದ್ರಲ್ಲಿ 2 ರೋಲ್. ನಾನು ಈಗ ಲಾಸ್ಟ್ 2 years ಇಂದ ಶಿ ಇಸ್ ಗೋಯಿಂಗ್ ಟು ಡೆಟ್ ಮ್ಯಾಮ್ ಓನ್ಲಿ, ಶ್ರುತಿ ಮ್ಯಾಮ್. ಸೊ ಯು ಕ್ಯಾನ್ ನೀವು ನೋಡ್ಬೋದು ಅವಳು ಓದೋದು ಬರೆಯೋದು ಆ ಇಂಟ್ರೆಸ್ಟ್ ಬರ್ತದೆ ಮಕ್ಕಳಿಗೆ. ಅವಳಿಗೆ ಟ್ಯೂಷನ್ಗೆ ಹೋಗಬೇಕು, ನಾನು ಹೋಗ್ತೀನಿ. ಕೆಲವು ಸ್ಕೂಲು ಐ ಹ್ಯಾವ್ ಸೀನ್ ಮೆನಿ, ವಿ ಹ್ಯಾವ್ ಟ್ರೈಡ್. ಒಂದು 4 ದಿನ 5 ದಿನ ಟೀಚರು ಜೋರು ಮಾಡ್ತಾರೆ. ಸಿ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ ಹೇಗಿರ್ಬೇಕು, ಇಟ್ಸ್ ಲೈಕ್ ಅಮ್ಮ ಮಗಳು ಇದ್ದಾಗೆ. ಹೌದು, ದಟ್ ಯು ಕ್ಯಾನ್ ಸಿ ಇನ್ ದಿಸ್. ಇಲ್ಲಿ ಆ ವ್ಯತ್ಯಾಸ ಎಸ್ ಗೊತ್ತಾಗಿದೆ. ಹಾಗೆ ಈವನ್ ಮೊದಲು ಸಂಡೇಸ್ ನನ್ನ ಮಗಳು ಮಾರ್ನಿಂಗ್ ಎದ್ದೆ ಹೇಳೋದು, ಹೋಗಬೇಕು, ಇಂಟ್ರೆಸ್ಟ್ ಇದೆ. ಈಗ 3 to 4 hours ಈಸ್ ರೆಡಿ ಟು ಗೋ. ಓಕೆ. ಒಂದು ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಮಕ್ಕಳನ್ನ ಕ್ಲಾಸಲ್ಲಿ ಮಕ್ಕಳಿಗೆ ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ ಕಷ್ಟ. ಟೀಚರ್ ಕ್ಲಾಸ್, ಹೌದು. ಹೋಮ್ ಸ್ಕೂಲಲ್ಲಿ 4 to 5 hours. ಟುಡೇ ಐ ಲೆಫ್ಟ್ ಹರ್ at around 11:30. 11:30 and now it is almost 5 o'clock, not 5, 6. ಓಕೆ. he is there. ಅಷ್ಟು ಇಂಟ್ರೆಸ್ಟ್ ಪಟ್ಟು ಅವರೇ ಬರ್ತಾರೆ ಇಲ್ಲಿಗೆ. ಇಟ್ಸ್ ಡಿಪೆಂಡ್ ಅಪಾನ್ ದ ಕ್ಲಾಸ್ ಹೌ ದೇ ಟೇಕ್. ಹೌದು. ಮಕ್ಕಳನ್ನ ನೀವು ಎಷ್ಟು ಪ್ರೀತಿಯಲ್ಲಿ ಇಟ್ಕೊಳ್ತೀವಿ ಅವಾಗ ನಿಮ್ಗೆ ಅಷ್ಟು ಇದ್ರಲ್ಲಿ ಬರ್ತಾರೆ. ದಬಾಸ್ಕೊಂಡು ಈಗಲಿಂದ, ಮೊದಲು ನಮ್ಮ ಕಾಲದಲ್ಲೆಲ್ಲ ಟೀಚರ್ ಹೊಡಿತಿದ್ರು, ಆದ್ರೂ ಆ ಹೆದರ್ಕೊಂಡು ಓದ್ತಿದ್ದೀವಿ. ಈಗ ಮಕ್ಕಳಿಗೆ ಮೈ ಮುಟ್ಟಲ್ಲ, ಆದ್ರೂ ಮಕ್ಕಳು ಆ ಇಂಟ್ರೆಸ್ಟ್ ಬರ್ಬೇಕಾದ್ರೆ ನಿಮ್ಗೆ ಹೋಮ್ ಸ್ಕೂಲಿಂಗ್ಗೆ ವಿತ್ ದ ಬ್ಯೂಟಿಫುಲ್ ಟೀಚರ್ಸ್ ಇಫ್ ಯು ಆರ್ ಹ್ಯಾವಿಂಗ್, ಹೌದು, ಅವಾಗ ನಿಮ್ಗೆ ಆಗ್ತದೆ. ಸೊ ಈ ಸರ್ವರ್ ಕುಟೀರಂನಿಂದ ಒಳ್ಳೆ ಒಂದು ಅವ್ರಿಗೆ ಎಜುಕೇಶನ್ ಸಿಗ್ತಾ ಇದೆ ಅಂತ ಹೇಳಕ್ ಬಯಸ್ತೀವಿ. ಎಸ್, ಅವ್ರು ಬರಲೇಬೇಕು ಮಕ್ಕಳು. ಇಲ್ಲಿ ಒಂದು ತಿಂಗಳು ಬಂದು ಹೋಗಿ, ದೆನ್ ಯು ಕ್ಯಾನ್ ಸಿ ದ ಚೇಂಜಸ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಪೈಥಾನ್ ಸರ್ಟಿಫಿಕೇಟ್ ಎಸೆನ್ಷಿಯಲ್ 2. ಇದು ಬ್ಯಾಡ್ಜು. ದಿಸ್ ಇಸ್ ಮೈ ಭಜನೆದು ಸರ್ಟಿಫಿಕೇಟು. ಆಮೇಲೆ ಇದು ನಮ್ಮದು ಡಿಪ್ಲೊಮಾ ಇನ್ ಕಂಪ್ಯೂಟರ್ಸ್ದು PGDCA. ಆಮೇಲೆ ಇದು ಟೇಕ್ವಾಂಡೋದು. ಇದು ಇಸ್ರೋ ಮಿಷನ್ ಚಂದ್ರಯಾನ್ದು. ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಚಂದ್ರಯಾನ್ದು ಬಗ್ಗೆ.
ಆಮೇಲೆ ಇದು ಚೆನ್ನೈಗೆ ಹೋಗಿ ದೊಣ್ಣೆ ವರ್ಷದ್ದು ಬ್ರಾನ್ಸ್ ಬಂದಿರೋದು. ಆಮೇಲೆ ಇದು ನಂದು ಏನು ಹ್ಯೂಮನ್ ಫಾಲೋಯಿಂಗ್ ಬಾಟ್ ವರ್ಕ್ಶಾಪ್ ಅಟೆಂಡ್ ಮಾಡಿ ಬಾಟ್ ಬಿಲ್ಡಿಂಗ್ ವರ್ಕ್ಶಾಪ್ದು. ಆಮೇಲೆ ಈಕೋ ಹ್ಯಾಕ್ ಅಂತ ಒಂದು ಐಡಿಯಾ ಪಿಚ್ಚಿಂಗ್ ಇವೆಂಟ್ದು. ಇದು ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ರೊಬೋಟಿಕ್ಸ್ ಇಂಟರ್ನ್ಶಿಪ್ದು ಇದು ಸರ್ಟಿಫಿಕೇಟು. ಹಾಗೆ ಇದು ನಂದು ವಿನ್ನರ್ ಅವಾರ್ಡ್ ಆಫ್ ಟೆಕ್ ಟೈಸ್ ಅಂತ ಟೆಕ್ ಟೈಸ್ ಅಂತ ಫಿಗ್ಮಾ ಆ್ಯಪ್ ಕ್ರಿಯೇಷನಲ್ಲಿ. ಆಮೇಲೆ ಇದು ನಂದು ಲೋಕಲ್ ವಿನ್ನರ್ ಅವಾರ್ಡ್ ನಾಸಾ ಸ್ಪೇಸ್ ಆ್ಯಪ್ದು. ಹಾಗೆ ಇದು ನಂದು ಫ್ರಂಟ್ ಆ್ಯಂಡ್ ಡೆವಲಪ್ಮೆಂಟ್ ಸರ್ಟಿಫಿಕೇಟು. ಇದು ವಿಡಿಯೋ ಎಡಿಟಿಂಗ್ದು. ಸೊ ವಿಡಿಯೋ ಎಡಿಟಿಂಗು ಕಲ್ತಿದ್ದೀನಿ, ಫುಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಮುಗಿಸಿದ್ದೀನಿ. ಇದು CSS ಕೋರ್ಸ್ ಕಂಪ್ಲೀಷನ್ದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ ಇದು. ಆಮೇಲೆ ಇದು 3D ಪ್ರಿಂಟಿಂಗ್ದು ವರ್ಕ್ಶಾಪ್ದು. ಇದು ವೆಲ್ಡಿಂಗ್ ವರ್ಕ್ಶಾಪು. ಸೊ ಅದನ್ನೆಲ್ಲ ಕಲ್ತಿದ್ದೀರಾ ನೀವು? ಹೌದು, ಎಲ್ಲ ಕಲ್ತು ಸರ್ಟಿಫಿಕೇಟ್ಸ್ ಬಂದಿರೋದು. UI UX ಅಂದರೆ ಆ್ಯಪ್ ಕ್ರಿಯೇಷನ್ದು ಬೇಸಿಕ್ಸ್ ಬಿಗಿನರ್ ಸ್ಟೆಪ್ದು ಇದು. ಆಮೇಲೆ ಇಂಟ್ರೊಡಕ್ಷನ್ ಡಿಜಿಟಲ್ ಮಾರ್ಕೆಟಿಂಗ್ದು ಕೂಡ ನನಗೆ ಸರ್ಟಿಫಿಕೇಟ್ ಇದೆ. ಹಾಗೆ HTML ಏನು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕೆ ಬೇಸ್ ಕೋಡ್ ಮಾಡೋದು HTMLದು. ಹಾಗೆ ಇದು ಈ ವರ್ಷದ್ದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಆಫ್ ನಾಸಾ ಸ್ಪೇಸ್ ಆ್ಯಪಲ್ಲಿ. ಹಾಗೆ ಇದು ಯಾವುದು ಇದು ನಮ್ಮದು ರೊಬೋಟಿಕ್ಸ್ ಇಂಟರ್ನ್ಶಿಪ್ದು ಮುಗಿಸಿರೋದು. ಇದು ಪೈಥನ್ ಎಸೆನ್ಷಿಯಲ್ 1 ಸಿಸ್ಕೋ ಕಡೆಯಿಂದ ನನಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಬಂದಿರೋದು. ಏನು ಕಂಪ್ಲೀಷನ್? ಪೈಥನ್ ಕೋಡ್ ಮಾಡೋದು ಹೆಂಗೆ, ಪೈಥನ್ ಲ್ಯಾಂಗ್ವೇಜ್ ರೊಬೋಟಿಕ್ಸ್ಗಲ್ಲ ಪೈಥನ್ ಕೋಡ್ ಮಾಡೋದು. ಪೈಥನ್ ಅನ್ನೋದು ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜು. ಅದಕ್ಕೆ ಕೋಡ್ ಮಾಡೋದು ಸಿಸ್ಕೋ ಕಡೆಯಿಂದ ನನಗೆ ಸರ್ಟಿಫಿಕೇಟ್ ಬಂದಿರೋದು. ಹಾಗೆ ಇದು ಅದರದ್ದು ಬ್ಯಾಡ್ಜು ಇದಿರುತ್ತೆ. ಹಾಗೆ ಇದು ನಂದು ಟೈಪಿಂಗ್ದು 100% ಅಕ್ಯುರಸಿ. ಹಾಗೆ 22 ವರ್ಡ್ಸ್ ಪರ್ ಮಿನಿಟ್ದು. ಇದು ನಂದು ಲಾಸ್ಟ್ ಇಯರ್ದು ನಾಸಾ ಸ್ಪೇಸ್ ಆ್ಯಪ್ ವಿನ್ನರ್ ಅವಾರ್ಡು. ನಾಕತಾ ಅನ್ನೋದು ನಂದು ಟೀಮ್ ಹೆಸರಿತ್ತು. ಸೊ ಫಸ್ಟ್ ಇಯರು ಬಂದಿದೆ ನಿಮಗೆ, ಸೆಕೆಂಡ್ ಇಯರು ಅವಾರ್ಡ್ ಬಂದಿದೆ.